chief guests and the people who are here and the parents who are here for our wonderful function. First, I would like to invite Mr. Nagaputna sir, the founder of Gurukula School. Welcome, sir. Next, I would like to invite Kamal Babu sir, the president of Scouts and Guides. Welcome, sir. Next, I would like to welcome our own, the CEOs of Bright Future, Suma ma'am and Sridhar sir, for your dedication and for your inspiration towards the people. Thank you, sir. Next, I would like to welcome our own Satyalokesh sir, the media team of Pavagada. Welcome, sir. I don't know how to communicate English with others. When I come to Unnati class, I learn how to communicate with in English. By practicing with talking with friends, I learn how to communicate English with others. Because English is very important. Because it is a global language and it is a common language. Wherever we go, it is very important. When we go another country, there is no that language of that country. When we learn English, we can communicate the peoples very easily by learning of English. Navdeep sir and Narina ma'am, Sridhar sir are very help to us by practicing and activities. By their encouragement, we learn lots and we feel very happy to share this experience. Because I tell thankful to the Unnati staff because we learn how to communicate, and because I have stage fear and nervous. When I come to Unnati, by participating in activities, my nervous and my stage fear is gone. I feel very happy then. Thank you for giving this opportunity. ಎಸ್, ಕೇಳಿಸ್ಕೊಂಡ್ರಲ್ಲ, ಈ ಹುಡುಗಿಯ ಹೆಸರು ಕೀರ್ತನ ಅಂತ. ಏನೋ ಡಿಗ್ರಿನೋ MA MRF FS ಮಾಡಿಲ್ಲ, ಕೇವಲ ಓದಿರೋದು PUC ಮಾತ್ರ. ಅರೆ, PUC ಓದಿ ಇಷ್ಟೊಂದು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳಂತ ನೀವು ಉಬ್ಬೇರಿಸ್ಬೋದು. ಹೌದು ಕಣ್ರಿ, ನಮ್ಮ ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಸಭಾಂಗಣದಲ್ಲಿ ಬೆಂಗಳೂರಿನ ಉನ್ನತಿ ಸ್ಕಿಲ್ ತರಬೇತಿ ಕೇಂದ್ರದವರು 35 ದಿನಗಳ ಕಾಲ ಉಚಿತವಾಗಿ ತರಬೇತಿಯನ್ನು ನೀಡ್ತಾರೆ. ಈ ತರಬೇತಿಯನ್ನು ಪಡೆದುಕೊಂಡ ಕೀರ್ತನದಂತೆ ಸುಮಾರು ಇಲ್ಲಿವರೆಗೆ 100ರಿಂದ 200 ಜನ ಇಂಗ್ಲೀಷ್ ಮಾತಾಡೋದನ್ನು, ಟ್ಯಾಲಿಯನ್ನು, ಕಂಪ್ಯೂಟರ್ನ ಕಲಿತು ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ಹೋಗಿದ್ದಾರೆ. ಹಾಗಾದರೆ ನಿಮ್ಮ ಮಕ್ಕಳು ಈ ರೀತಿ ಕಲಿಯಬೇಕೇ? ಇನ್ನೇಕೆ ತಡ? ಪಾವಗಡ ಪಟ್ಟಣದ ಸತ್ಯ ಪ್ರಕಾಶ್ ಲೇಔಟಲ್ಲಿರುವ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದ CEO ಶ್ರೀಧರ್ ಗುಪ್ತಾ ಅವರನ್ನು ಸಂಪರ್ಕಿಸಿ. 35 ದಿನಗಳ ಕಾಲ ಇರುವ ಈ ಒಂದು ಉನ್ನತಿ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಸ್ಪೋಕನ್ ಇಂಗ್ಲೀಷ್, ಟ್ಯಾಲಿ, ಕಂಪ್ಯೂಟರ್ ಮತ್ತು ಜೀವನ ಕೌಶಲ್ಯಗಳನ್ನು ಕಲಿಸಿಕೊಡಲಾಗುತ್ತದೆ ಉಚಿತವಾಗಿ. ಇನ್ನು ತರಬೇತಿ ಪಡೆದುಕೊಂಡ ಈ ಒಂದು ಯುವಕರಿಗೆ ತುಮಕೂರು, ಬೆಂಗಳೂರು ಕಡೆ ಉದ್ಯೋಗ ಅವಕಾಶಗಳನ್ನು ಸಹ ಕಲ್ಪಿಸಿಕೊಡಲಾಗುತ್ತದೆ. ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ತರಬೇತಿ ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಗೌರವಿಸಿ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಇನ್ನು ಇದೇ ರೀತಿ ವಿಶೇಷವಾಗಿ ಈ ಒಂದು ವಿದ್ಯಾರ್ಥಿಗಳ ತಾಯಂದರಿಗೆ ಮಾತೃವಂದನಾ ಪಾದಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ನೋಡಿ ಪಾವಗಡ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮ್ಮನವರು ಪ್ರೇರಣಾದಾಯಕ ಮಾತುಗಳನ್ನು ಆಡಿದ್ದಾರೆ. Come out from the inferiority of the English communication. First English ಅನ್ನು ಮಾತಾಡೋದು ಕಲ್ತ್ಕೊಳ್ಳಿ. Communication language is an essential for everywhere. Even if you are not educated, even if you are not technically sound also, if you know little bit of English and if you know the operation of the computer little bit, you can survive anywhere and you are getting the good salary comparing to me. ಹೌದಲ್ಲ? ಹಾಗಾಗಿ ಕಂಪ್ಯೂಟರ್ ನಾಲೆಡ್ಜು, ಕಮ್ಯುನಿಕೇಷನ್, ಇಂಗ್ಲೀಷ್ ಲ್ಯಾಂಗ್ವೇಜು, ಸ್ಕಿಲ್ಡ್ ಲೇಬರ್, ಇವು ಮೂರು ನಿಮ್ಮ ಜೊತೆಗಿದ್ದರೆ ಜಗತ್ತಿನ ಯಾವ ಮೂಲೆಗೆ ಹೋದರೂ ನೀವು ಸರ್ವೈವ್ ಆಗ್ತೀರಾ, ಉತ್ತಮ ಆರ್ಥಿಕವಾಗಿ ಸಬಲರಾಗ್ತೀರಾ. ಪೋಷಕರು ಸಹ ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರಿಗೆ ಪಾದಪೂಜಾ ಕಾರ್ಯಕ್ರಮವನ್ನು, ಮಾತೃವಂದನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿವೃತ್ತ ಶಿಕ್ಷಕರು, ಅರ್ಚಕರಾದ ನಾಗರಾಜ್ ಅವರು ನೆರವೇರಿಸಿಕೊಟ್ಟರು. ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ NC ನಾಗಭೂಷಣ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಅಧ್ಯಕ್ಷರಾದಂಥ ಕಮಲ್ ಬಾಬು, ಬ್ರೈಟ್ ಫ್ಯೂಚರ್ CEO ಶ್ರೀಧರ ಗುಪ್ತಾ, ಮಹಿಳಾ ಬ್ರೈಟ್ ಫ್ಯೂಚರ್ನ ಅಧ್ಯಕ್ಷರಾದಂಥ ಸುಮಾ ಶ್ರೀಧರ್ ಗುಪ್ತಾ ಮತ್ತು ಟ್ರೈನಿಂಗ್
ಇನ್ನು ಈ ಒಂದು ತರಬೇತುದಾರರಾದಂಥ PS ನಳಿನಾ ಮೇಡಮ್ ಮತ್ತು ನವದೀಪ್ ಶಿವಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು. ಬ್ರಹ್ಮ ಸಚಿವ ಹರಿಚಂದ್ರ ಸೋಕ್ಯದ ಪರಮಸ್ವರಾಟ್ ವಿಷಕಂ ಸತ್ಯಂ ಕೃಷ್ಣಪಿಂಗಳ ಊರ್ಧ್ವರೇತಂ ವಿರೂಪಾಕ್ಷಮಿಶ್ರ ರೂಪಾಯ ವೈ ನಮೋ ನಮಃ. ಓಂ ನಾರಾಯಣಾಯ ವಿದ್ಮಹೇ. ವಿಶೇಷವಾಗಿ ತರಬೇತಿಯನ್ನು ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಜೊತೆಗೆ ಪೋಷಕರನ್ನು ಸನ್ಮಾನಿಸಿ ಗೌರವಿಸಿದ್ದು ವಿಶೇಷ ಎನಿಸಿತು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.